ಬಿಡದಿಯಲ್ಲಿ ನಡೀತಾ ಇರತಕ್ಕಂತ ಅಲ್ಲಿಯ ರೈತರ ಪ್ರತಿಭಟನೆ ಯಾವೊಂದು ಭೂಸ್ವಾಧೀನ ಪ್ರಕ್ರಿಯೆಗಳಿಗೆ ಚಾಲನೆ ಕೊಡ್ತಕ್ಕಂಥ ತೀರ್ಮಾನ ಸರ್ಕಾರದಲ್ಲಿ ಏನ್ ಮಾಡ್ಕೊಂಡು ಹೊರಟಿದ್ದಾರೆ ಅದರ ವಿರುದ್ಧ ಸುಮಾರು 475 ದಿನಗಳು ಆಗಿದೆ. ನಿರಂತರವಾಗಿ ಆ ಭಾಗದ ಹೆಣ್ಣು ಮಕ್ಕಳು ಯುವಕರು ದೊಡ್ಡ ಮಟ್ಟದ ಹೋರಾಟ ಏನ್ ನಡೆಸ್ತಾ ಇದ್ದಾರೆ. ಇದು ಅಂತಿಮವಾಗಿ ನ್ಯಾಯಾಲಯದಲ್ಲೇ ತೀರ್ಮಾನಗಳಾಗಬೇಕಾಗ್ತದೆ. ಯಾಕಂದ್ರೆ ಈ ಸರ್ಕಾರ ಆ ಭಾಗದ ಜನರ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಅವರಲ್ಲಿ ಏನೋ ಒಂದು ಪ್ರತಿಷ್ಠೆ ಇಟ್ಕೊಂಡು ಹೊರಟಿದ್ದಾರೆ. ಪ್ರತಿಷ್ಠೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಾವಿರಾರು ಕೋಟಿಯ ಅಕ್ರಮಗಳು ಈಗಾಗಲೇ ಅದಕ್ಕೆ ಬಾಗಿಲೇನು ತೆಗೆದು ಮಾಡಿದ್ದಾರೆ. ಅವರಿಗೆ ಟೌನ್ಶಿಪ್ಗಿಂತ ಹೆಚ್ಚಾಗಿ ಆ ಟೌನ್ಶಿಪ್ನ ಹೆಸರಿನಲ್ಲಿ ಯಾವ ರೀತಿ ಹಣ ಸಂಗ್ರಹಿಸಬಹುದು ಅಂತಕ್ಕಂಥದ್ದು ಅವ್ರಿಗಿರ್ತಕ್ಕಂಥ ಆಲೋಚನೆಗಳು. ಅದರಿಂದ ನಾಡಿನಲ್ಲಿ ಹಲವಾರು ರೀತಿ ಪ್ರತಿಭಟನೆಗಳು ಹಲವಾರು ಭಾಗದಿಂದ ಬಂದು ಅವರಿಗೆ ಬೆಂಬಲ ಕೊಟ್ಟಂಥದ್ದು, ರೈತ ಮುಖಂಡರುಗಳು ಬಂದು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು, ಪಕ್ಷಗಳು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು, ವಿರೋಧ ಪಕ್ಷಗಳು, ಇದೆಲ್ಲದರ ಮಧ್ಯೆಯೂ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಅಂತಕ್ಕಂಥ ಒಂದು ಉದ್ದಟತನ ಏನಿದೆ. ಅಂತಿಮವಾಗಿ ವಿಷಯಗಳು ನ್ಯಾಯಾಲಯದಲ್ಲಿ ಕೆಲವು ತೀರ್ಮಾನಗಳನ್ನ ನ್ಯಾಯ ದೊರಕಿಸಲಿಕ್ಕೆ ಹೋಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಏನು ನಮ್ಮ ಮುಂದಿನ ಕ್ರಮ ತೆಗೆದುಕೋಬೇಕಾಗ್ತದೆ ಆ ರೈತರ ಪರವಾಗಿ ಅದರ ಬಗ್ಗೆ ಚಿಂತನೆ ನಡೆಸಿದ್ದೇವೆ. ಅಷ್ಟೇ ಅಲ್ಲ, ಒಂದು ರಾಜ್ಯದ ಹಲವಾರು ಭಾಗದಲ್ಲಿ ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆಗಳ ವಿಷಯದಲ್ಲಿ ಕೆಲವು ಪ್ರತಿಭಟನೆಗಳು ನಡೀತಾ ಇರತಕ್ಕಂಥದ್ದು ಗಮನಿಸಿದ್ದೇನೆ. ಇವತ್ತು ಯಾವುದೇ ರೀತಿಯಲ್ಲೂ ನಮ್ಮ ಒಂದು ಒಪಿನಿಯನ್ ಇರತಕ್ಕಂಥದ್ದು, ಫಲವತ್ತಾದ ಭೂಮಿಗಳನ್ನ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮದ ಹೆಸರಿನಲ್ಲಿ ಭೂಸ್ವಾಧೀನ ಮಾಡಿ ರೈತರುಗಳ ಬದುಕಿನ ಜೊತೆ ಚೆಲ್ಲಾಟ ಆಡೋದು ಬೇಕಾಗಿಲ್ಲ. ಎಲ್ಲಿ ನಮಗೆ ಯಾವುದೇ ರೀತಿಯ ಬೆಳೆ ಬೆಳಿಲಿಕ್ಕೆ ಸಮಸ್ಯೆಗಳಿರ್ತದೆ, ಬೆಳೆ ಬೆಳಿಲಿಕ್ಕೆ ಆಗಲ್ಲ. ಇವತ್ತು ಸರ್ಕಾರದ ಭೂಮಿಗಳೇ ಹಲವಾರು ಕಡೆ ಇದೆ. ಆ ಸರ್ಕಾರಿ ಭೂಮಿಗಳನ್ನ ಯಾರೋ ಮಧ್ಯವರ್ತಿಗಳು ಲಪಟಾಯಿಸ್ತಕ್ಕಂಥದನ್ನ ಬೆಂಬಲ ಕೊಡ್ತಕ್ಕಂಥದಕ್ಕಿಂತ ಬಿಟ್ಟು ಇವತ್ತು ಅಂತ ಒಂದು ಭಾಗದಲ್ಲಿ ಮಾಡ್ಲಿಕ್ಕೆ ಅನುಕೂಲ ಇದೆ. ಅದನ್ನ ಸರ್ಕಾರಗಳು ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿಮ್ಮ ಜೆಡಿಎಸ್ ಅಸ್ತಿತ್ವಕ್ಕೋಸ್ಕರವಾಗಿ ಶುರು ಮಾಡಿದ್ರಂತೆ. ಯಾರು ಕಾಂಗ್ರೆಸ್ ಏನ್ ಅಸ್ತಿತ್ವ? ಅಯ್ಯೋ ರಾಮ, ಪ್ರಿಯಾಂಕಾ ಖರ್ಗೆ ಅವರೇ, ಕಾಂಗ್ರೆಸ್ ನಾಯಕರೇ 2018ರಲ್ಲಿ ಹಲವಾರು ಭಾಗ್ಯ ಯೋಜನೆ ಕೊಟ್ಟು 13ರಿಂದ 17ರವರೆಗೆ ಭಾಗ್ಯ ಯೋಜನೆ ಈ ಗ್ಯಾರಂಟಿ ಯೋಜನೆ, ಆಗ ಭಾಗ್ಯ ಯೋಜನೆ ಕೊಟ್ಟು 2018ರಲ್ಲಿ ಪ್ರಿಯಾಂಕಾ ಖರ್ಗೆ ಅವರೇ, ಎಂ.ಬಿ. ಪಾಟೀಲ್ ಯಾರ ಮನೆ ಬಾಗಿಲಿಗೆ ಬಂದು ಕಾಲಿಡ್ಕೊಂಡು ಕೂತ್ರಿ? ಯಾರ ಮನೆ ಬಾಗಿಲಿಗೆ ಹೋಗಿ ಕಾಲಿಡ್ಕೊಂಡು ಕೂತಿದ್ರಪ್ಪ? 2018ರಲ್ಲಿ ಬಂದಿದ್ರಲ್ಲಪ್ಪ ನೀವೇ. ನಿಮ್ಮ ಅಸ್ತಿತ್ವ ಉಳಿಸ್ಕೊಳಕ್ ತಾನೆ ಜೆಡಿಎಸ್ ಮನೆ ಬಾಗಿಲಿಗೆ ಬಂದಿದ್ದು. ನಾವು ಬಂದಿದ್ದು ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ. ನಾವು 10 ಸೀಟ್ ಗೆಲ್ಲಿ 20 ಸೀಟ್ ಗೆಲ್ಲಿ ಚುನಾವಣೆಯಲ್ಲಿ ಜನ ತಿರಸ್ಕಾರನೇ ಮಾಡಿರ್ಲಿ, ಜನಗಳ ಸಮಸ್ಯೆಗಳಿಗೆ ಹೋರಾಟ ಮಾಡ್ತಕ್ಕಂಥ ಪಕ್ಷ ಇದು. ಒಂದು ಉದಾಹರಣೆ ಕೊಡ್ತೀನಿ. 1989 ದೇವೇಗೌಡರು 2 ಕಡೆ ಚುನಾವಣೆ ನಿಂತು ಸೋತರು. ನಮ್ಮ ಪಕ್ಷ ಗೆದ್ದಿದ್ದು 2 ಸೀಟು. ಆ 89ರಲ್ಲಿ ಆದಂತ ಒಂದು ಫಲಿತಾಂಶ ಕೊನೆಗೆ ನೀರಾವರಿಯ ವಿಷಯಗಳಲ್ಲಿ ಅವತ್ತಿನ ಕಾಂಗ್ರೆಸ್ನ ಆಡಳಿತ ಏನ್ ನಡೀತು ನಮ್ಮ ರಾಜ್ಯದ, ಅದರಲ್ಲೂ ವಿಶೇಷವಾಗಿ ಕಾವೇರಿ ಜಲಾಶಯ ಪ್ರದೇಶದಲ್ಲಿ ಟ್ರಿಬ್ಯುನಲ್ ರಚನೆ ಆಗ್ತಕ್ಕಂಥದ್ದಕ್ಕೆ ಅವರ ಉದ್ದಟತನ ಕಾಂಗ್ರೆಸ್ ಸರ್ಕಾರ ನಡೆಸಿದ್ರಲ್ಲ ಅವತ್ತು 89ನೇ ಇಸ್ವಿ 176 ಸೀಟ್ ಗೆದ್ದು, ಅದರ ಪ್ರತಿಫಲ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.